ನಮ್ಮ ಸ್ಟೇಜ್ ಹಾಕಿದ್ದು ಐಸ್ ಮೇಲೆ, ಅದರಲ್ಲಿ ಸ್ನೋ ಕ್ಲಾಡ್ ಮೌಂಟೇನ್ ಇದೆಯಲ್ಲ, ಅಲ್ಲೇ ಟೆಂಟ್ ಮಾಡಿ ಅದ್ರ ಮೇಲೆ ಅವರು ಸ್ಟೇಜ್ ಹಾಕಿ, ಅಂದ್ರೆ ಅವರಿಗೆ ಕ್ಯಾಂಪೇ ಅದು, ಬೇರೆ ಇಲ್ಲ. ನಾವು ಮನೆಗೆ ಹೋಗುವ ಬರೀ ಮ್ಯಾಜಿಕ್ ಮಾತ್ರ ನೆನ್ಪಿಟ್ಕೊಂಡು ಹೋಗ್ತೇವೆ. ನಾವು ಮಾಡಿರೋದು ಈ ಕಾನ್ಸೆಪ್ಟ್ ಏನು ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಇರುತ್ತೆ ಅದು ಮರ್ತೋಗಿರುತ್ತೆ. ಕಾನ್ಸೆಪ್ಟೇ ಜಾಸ್ತಿ ಆಯ್ತಾ, ಅದು ಭಾಷಣ ಕಾರ್ಯಕ್ರಮ ತರ ಅದ ತರ ಆಗುತ್ತೆ, ಅದ್ರಲ್ಲಿ ಮ್ಯಾಜಿಕ್ ಮರ್ತೋಗಿರುತ್ತೆ. ಸೊ ಅದೇ ಆ ತಿಹಾರ್ ಜೈಲಿನಲ್ಲಿ ಪರ್ಫಾರ್ಮ್ ಮಾಡಿದ್ದಾಗ ದಟ್ ವಾಸ್ ಅಗೇನ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಒಳಗಡೆ ಹೋಗುವಂತದ್ದು, ಅಲ್ಲಿ ಆ ಸೆಕ್ಯೂರಿಟಿ ಅದನ್ನ ಚೆಕ್ ಮಾಡೋದು, ಅಂದ್ರೆ ಪ್ರತಿ ಒಂದು ಬೋಲ್ಟ್ ನಟ್ಟಿನ ಲೆಕ್ಕಾಚಾರ ಇರ್ತಾರೆ. ಸೊ ಅಂದ್ರೆ ಅದನ್ನ ಅದೇ ತರ, ಅಂದ್ರೆ ವಾಪಸ್ ಬರುವಾಗ ಒಂದು ಬೋಟ್ ನಟ್ ಅಲ್ಲಿ ಬಿಟ್ಟು ಹೋಗುವಾಗಿಲ್ಲ ನಾವು, ಅಲ್ಲಿ ಬಿದ್ದ ಮಿಸ್ ಆಯ್ತು, ಬೇರೆ ಎಲ್ಲರೂ ಆಗ್ಬೋದು, ಅಲ್ಲಿ ಸಿಕ್ಕ. ಈಗ ಮ್ಯಾಜಿಕ್ ಈಗಿನ ಕಾಲದಲ್ಲಿ ಎಷ್ಟೋ ಮಟ್ಟಿಗೆ ಆಕರ್ಷಕವಾಗಿದೆ? ಡೆಫಿನೆಟ್ಲಿ ಇದೆ. ಈಗ ಹೇಳುವಾಗದೇ ಎಲ್ಲ ಯೂಟ್ಯೂಬ್ನೆಲ್ಲ ಬರ್ತಾ ಇದೆ, ಎಲ್ಲ ಕಡೆ ರಿವೀಲ್ ಆಗ್ತಾ ಇದೆ, ಅದಂತೆಲ್ಲ ಎಲ್ಲ ತುಂಬಾ ಚರ್ಚೆ ಹೇಗೂ ಇದೆ. ಬಟ್ ಈಗ ಅದು ಅಂತೂ ಜನರಲಿ ಎಂಟರ್ಟೈನ್ಮೆಂಟ್ ವರ್ಲ್ಡ್ ಎಲ್ಲದರಲ್ಲೂ ಬಂದಿದೆ. ಈಗ ಪಕ್ಕದ ಮನೆಯಲ್ಲೇ ಯಾವುದೋ ಪಕ್ಕದ ಒಂದು ಹಾಲ್ನಲ್ಲಿ ಏನೋ ಚೆನ್ನಾಗಿರೋ ಪ್ರೋಗ್ರಾಮ್ ಆಗ್ತಾ ಇದೆ ಅಂದ್ರೆ ಈ ಮನೆಯವರು ಅಲ್ಲಿಗೆ ಹೋಗುದಿಲ್ಲ, ಎಲ್ಲರೂ ನಮ್ಮ ಮೊಬೈಲ್ ಅದನ್ನೇ ಲೈವ್ ಸಿಗುತ್ತೆ, ನಾನು ಮನೇಲಿ ಕೂತ್ಕೊಂಡು ನೋಡ್ತೇನೆ ಅಂತ ಹೇಳೋರು ಇದ್ದಾರೆ ತುಂಬಾ ಜನ. ಸೊ ದ್ಯಾಟ್ ಇಫೆಕ್ಟ್ ಹ್ಯಾಸ್ ಹ್ಯಾಪನ್ ಟು ಎವ್ರಿ ಫೀಲ್ಡ್. ಬಟ್ ಮ್ಯಾಜಿಕ್ ನಲ್ಲಿ ಆ ಸೆನ್ಸ್ ಆಫ್ ವಂಡರ್ ಇದೆಯಲ್ಲ, ಅದು ಇರೋದ್ರಿಂದ ಪ್ರಾಯಶಃ ನೋಡೋದು ಹೇಗೆ ಮಾಡ್ತಾನೆ ನೋಡುವಂತ ಇಂಟ್ರೆಸ್ಟ್ ನಲ್ಲಿ ಅದು ಒಂದು ಚಾಲೆಂಜ್ ಆಗಿ ಬರುವವರು ಕೂಡ ಇರ್ತಾರೆ. ಸೊ ದ್ಯಾಟ್ ಆಮೇಲೆ ಅವರದ್ದು ಮೈಂಡ್ ಟರ್ನ್ ಮಾಡೋದು ನಮ್ಮ ಕೆಲಸ, ಅವ್ರು ಚಾಲೆಂಜ್ ಆಗಿ ತಗೊಂಡಂತ ನಾವು ಚೇಂಜ್ ಮಾಡೋದು ನಮ್ಮ ಕೆಲಸ. ಬಟ್ ಆ ಒಂದು ಎಕ್ಸಾಕ್ಟ್ಲಿ ಅದು ಮಾತ್ರ ಅಲ್ಲ, ಅದೇ ಹೇಳಿದ್ನಲ್ಲ, ಅದೇ ಕನ್ವರ್ಟಿಂಗ್ ದಟ್ ಚಾಲೆಂಜ್ ಇನ್ ಟು ಎಂಟರ್ಟೈನ್ಮೆಂಟ್ ಇದೆಯಲ್ಲ, ದ್ಯಾಟ್ಸ್ ಅವರ್ ಜಾಬ್. ಬಟ್ ಆಸ್ ಇಟ್ ಈಸ್ ಮ್ಯಾಜಿಕ್ ನಲ್ಲಿ ಟಿಲ್ ದಟ್ ಸೆನ್ಸ್ ಆಫ್ ವಂಡರ್ ರಿಮೇನ್ಸ್, ಅದರಲ್ಲಿ ಇಂಟ್ರೆಸ್ಟ್ ಹೋಗುದಿಲ್ಲ ಜನರು, ಯಾವಾಗಲೂ ಇರ್ತದೆ. ಅಫ್ಕೋರ್ಸ್ ಟೈಪ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗ್ತದೆ. ಈಗ ಪ್ರಾಯಶಃ ನಾನು ಚಿಕ್ಕವನಿದ್ದಾಗ ಅಥವಾ ಅಪ್ಪ ಮ್ಯಾಜಿಕ್ ಸ್ಟಾರ್ಟ್ ಮಾಡಿದ್ದಾಗ ಜನರಿಗೆ ಯಾವ ಇಂಟ್ರೆಸ್ಟ್ ಇತ್ತು, ಆ ಇಂಟ್ರೆಸ್ಟ್ ಈ ಇಂಟ್ರೆಸ್ಟ್ ಡಿಫ್ರೆನ್ಸ್ ಇರುತ್ತೆ. ಬಟ್ ದಟ್ ಇಂಟ್ರೆಸ್ಟ್ ವಿಲ್ ಆಲ್ವೇಸ್ ಬಿ ದೇರ್, ಅದು ಯಾವತ್ತೂ ಕಮ್ಮಿ ಆಗುದಿಲ್ಲ. ಅದು ನೀವು ಕಾರ್ಗಿಲ್ ಬಂದಾಗ ಅಪ್ಪ ಮಗ ಸೇರಿ ಒಂದಿಷ್ಟು ಮಾಡಿದ್ರೆ ಅದರ ನೆನಪುಗಳು ಖಂಡಿತ ಇದೆ. ಅದು ಹೇಳಿದ್ರಲ್ಲ ಅವ್ರು ಆ ಟೈಮ್ನಲ್ಲಿ ಅದೊಂದು ರಿಕ್ವೆಸ್ಟ್ ಆಗಿ ಬಂತು. ಕೃಷ್ಣಮೂರ್ತಿ ಅವರು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಚೇರ್ಮನ್ ಆಗಿದ್ದಾಗ ಅವರು ಬಂದ ರಿಕ್ವೆಸ್ಟ್ ಅಪ್ಪನ ಹತ್ರ ಹೇಳಿದ್ರು, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಅಂತ ಕೇಳಿದ್ರಂತ. ಅವಾಗ ಗೊತ್ತಾಯ್ತು ಸೆನ್ಸ್, ಅವ್ರು ಯಾವ ರೀತಿಯಲ್ಲಿ ಹಿಂಟ್ ಮಾಡಿದ್ರು ಗೊತ್ತಾಯ್ತು. ಮಾಡೋಣ ಅಂತೇಳಿ ಬಂತು ಸುದ್ದಿ, ಹಾಗೆ ಮಾಡೋ ಹೀಗೆಲ್ಲ ಐಡಿಯಾಸ್ ಒಂದಿಷ್ಟು ಇದೆ ಅಂತ ಹೇಳಿ ಹೇಳಿದ್ರು. ಐಡಿಯಾಸ್ ಪೂಲಿಂಗ್ ಮಾಡಿದ್ವಿ, ಯಾವುದೆಲ್ಲ ಮಾಡ್ಬೋದು, ಹೇಗೆಲ್ಲ ಮಾಡ್ಬೋದು ಅಂತೇಳಿ. ಸೊ ಅದಕ್ಕೆ ಸ್ಕ್ರಿಪ್ಟಿಂಗು ಬಡವರ್ ಮೊಹಮ್ಮದ್ ಕುಂಜಿ ಅವರು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅದೇ ಅಪ್ಪನ ಡಿಪಾರ್ಟ್ಮೆಂಟಲ್ಲೇ ಜೊತೆಗಿದ್ರು. ಸೊ ಅವರು ಸ್ಕ್ರಿಪ್ಟಿಂಗ್ ಅವ್ರು ಮಾಡಿದ್ರು, ಅವರು ಬ್ಯಾಕ್ಗ್ರೌಂಡ್ ವಾಯ್ಸ್ ಅವರದ್ದೇ ಕೊಟ್ಟಿದ್ರು. ನಮ್ಮ ಒಂದು ಮ್ಯೂಸಿಕ್ಕು ಮತ್ತೆ ಟೀಮ್ ಯಾರು ನಾವೇ ಮನೆಯವರು, ಎಲ್ಲ ಮನೆಯವ್ರ ಜೊತೆ ಸೇರಿಕೊಂಡು ಅದರದ್ದೆಲ್ಲ ಒಂದೊಂದು ಪಾರ್ಟ್ ಒಬ್ಬೊಬ್ರು ಮಾಡಿಕೊಂಡು ಮಾಡಿದ್ವಿ. ಆ್ಯಂಡ್ ದಟ್ ಫೀಲಿಂಗ್ ವಾಸ್ ಅಮೇಜಿಂಗ್. ಅಫ್ಕೋರ್ಸ್ ಆ ಟೈಮ್ನಲ್ಲಿ ಆ ಇಮೋಷನಲ್ ಟೆನ್ಷನ್ ಎಲ್ಲನೂ ಇದೆ. ನಮ್ಗಂತೂ ಈಗ ನಾನು ಇಂಡಿಯನ್ ಸೋಲ್ಜರ್ ಪಾರ್ಟ್ ಮಾಡ್ತಾ ಇದ್ದೆ, ಆ ಫೀಲಿಂಗ್ ಇದೆಯಲ್ಲ, ವೆನ್ ಯು ಆರ್ ಲೈಕ್ ಲಿಟ್ರಲಿ ಶೂಟಿಂಗ್ ದ ಎನಿಮಿ ಅಂತ ಇದೆಯಲ್ಲ, ಆ ಒಂಥರ ಮೈ ಮೇಲೆ ಬಂದಾಗ ಆಗತ್ತೆ. ದಟ್ಸ್ ಅಮೇಝಿಂಗ್ ಫೀಲಿಂಗ್. ಅದ್ರಲ್ಲಿ ಮತ್ತೆ ಆ ಜನಗಳದ್ದು ಆ ಇಮೋಷನ್ ಔಟ್ ಬರ್ಸ್ಟು, ಆ ಒಂದು ಫ್ಲಾಗ್ ಅನ್ನು ತೆಗೆದು ಪಾಕಿಸ್ತಾನಿ ಫ್ಲಾಗ್ ಅನ್ನು ಬಿಸಾಕೋದು, ಇಂಡಿಯನ್ ಫ್ಲಾಗ್ ಅನ್ನು ತಂದು ಹಾಕೋದು, ಅದೆಲ್ಲ ಆಗುವಾಗ ಆ ಆಡಿಟೋರಿಯಂನಲ್ಲಿರುವಂಥ ಒಂದು ಅಟ್ಮಾಸ್ಫಿಯರ್ ಏನಿದೆಯಲ್ಲ, ದಟ್ ವಾಸ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಂಥ ಒಂದು ಇದೆಯಲ್ಲ, ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ಬರ್ಬೋದು. ಅದು ದಟ್ ಈಸ್ ದ ಮೇನ್ ಗೇನ್ ಫ್ರಮ್ ಎವ್ರಿಥಿಂಗ್. ಏನೋ ಒಂದು ವಿ ಹ್ಯಾವ್ ಡನ್ ಸಮಥಿಂಗ್ ಟು ದ ಕಂಟ್ರಿ, ವಿ ಹ್ಯಾವ್ ಡನ್ ಸಮಥಿಂಗ್ ಟುವರ್ಡ್ಸ್ ದೋಸ್ ಪೀಪಲ್ ಹೂ ಆರ್, ಅಂದ್ರೆ ಇದು ಮಾಡಿದ್ರಿಂದಾಗಿ ಅವರಿಗೆ ಡೈರೆಕ್ಟ್ ಆಗಿ ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ದಿಸ್ ಸೆನ್ಸ್ ಆಫ್ ಡೂಯಿಂಗ್ ಸಮಥಿಂಗ್ ಗುಡ್ ಇನ್ ದ ಹಾರ್ಟ್ ಇದೆಯಲ್ಲ, ಪ್ರಾಬಬ್ಲಿ ದ್ಯಾಟ್ ವಿಲ್ ರೀಚ್ ದೇರ್ ಅಂತ ಅಷ್ಟೇ. ನೀವು ಬಾರ್ಡರ್ ಹೋಗಿ ಅದು ದಟ್ ವಾಸ್ ಆಲ್ಸೋ ಅಗೇನ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಅವಕಾಶ ಸಿಕ್ಕಿತ್ತು ನಮಗೆ ಅಲ್ಲಿ ಬಾರ್ಡರ್ ಏರಿಯಾಕ್ಕೆ ಹೋಗಿ ಅಲ್ಲಿ ಬರುವಂಥ ಸೋಲ್ಜರ್ಸ್ ಯಾರಿದ್ದಾರೆ ಅವರಿಗೆ ಪರ್ಫಾರ್ಮ್ ಮಾಡುವಂಥದ್ದು. ಅದು ಕೂಡ ಹಾಗೆ ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಫೀಲಿಂಗ್. ಅದು ಒಂದಂತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿಕ್ಕಿಂನಲ್ಲಿ ಟೇಗು ಅಂತ ಹೇಳಿ ಒಂದು ಕ್ಯಾಂಪ್ ಇದೆ, 13,000 feet ಅಬೌವ್ ಸೀ ಲೆವೆಲ್ ಅದು. ಸೊ ನಮಗೆ ನಾವಲ್ಲಿ ಸಿಕ್ಕಿಂ ಕ್ಯಾಂಪಿಗೆ ಹೋಗಿದ್ವಿ, ನೀವು ಅಲ್ಲಿಗೆ ಬರ್ತೀರಾ ಅಂತ ಕೇಳಿದ್ವಿ. ನಮಗಂತೂ ಅದು ಐಡಿಯಾ ಇಲ್ಲ ನೋಡಿ ಅಲ್ಲಿ ಯಾವ ಥರ ಹೇಗಿರ್ತದೆ ಅಂದರೆ ಹೋಗುವ ಅಂತೇಳಿ, ನಮ್ಗೆ ಬೇರೆ ಏನಿದೆ ಐಟಮ್ ಮ್ಯಾಜಿಷಿಯನ್ ನಾವು ಮ್ಯಾಜಿಕ್ ಮೆಟೀರಿಯಲ್ ಹೇಗೂ ಬಂದಿದೆ ಹೋಗುವ ಇಲ್ಲಾದ್ರೂ ಹೋಗುವ ಅಂತೇಳಿ. ಬಟ್ ಸೊ ನಮ್ಮಲ್ಲಿ ಕರ್ಕೊಂಡು ಹೋದ್ರು ಕ್ಯಾಂಪಿಗೆ. ಹೋದರೆ ಇಟ್ಸ್ ಎಕ್ಲಮೆಟೈಸ್ ಆಗುವಷ್ಟು ನಮಗೆ ಟೈಮ್ ಇಲ್ಲ. ಇವತ್ತು ಬೆಳಿಗ್ಗೆ ಹೊರಟಿದ್ದೇವೆ, ಮಧ್ಯಾಹ್ನ ಪ್ರೋಗ್ರಾಮಲ್ಲಿ. ಸೊ ಅಲ್ಲಿ ಸೀದಾ ಹೋಗುವಾಗಲೇ ಆಲ್ಟಿಟ್ಯೂಡ್ ರೈಸ್ ಆಯಿತು, ನಮ್ಗೆ ಇಲ್ಲಿ ದಮ್ಮು ಕಟ್ಟಿದಾಗ ಆಗ್ತಾ ಇದೆ. ಅಫ್ಕೋರ್ಸ್ ಬ್ರೀದಿಂಗ್ ಇದಾಗುತ್ತೆ.
ಹೇಳಿದ್ದಾರೆ ಲೇಡೀಸ್ ಅಥವಾ ಮಕ್ಕಳನ್ನೆಲ್ಲ ಬಿಟ್ಟೆ ಹೋಗಿ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಆವಾಗಲೂ ನಮ್ಗೆ ಅದ್ರಲ್ಲಿ ಸೀರಿಯಸ್ನೆಸ್ ಗೊತ್ತಾಗ್ಲಿಲ್ಲ. ನಾವು ಒಂದು 3-4 ಜನ, ನಾನು, ಅಪ್ಪ, ಭಾರವೇನ್ ಭಾವ ಮತ್ತು ಮತ್ತೊಬ್ಬರು ಅಸಿಸ್ಟೆಂಟ್ ಇದ್ರು. ಅವರು ನಾವು 4 ಜನ ಹೋಗಿದ್ದಲ್ಲಿ ಮೆಟೀರಿಯಲ್ಸ್ ಇಟ್ಕೊಂಡು ಅಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಸೆಟ್ ಮಾಡ್ತಾ ಇದ್ದೇವೆ, ಸ್ಟೇಜ್ ಸೆಟ್ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಕಷ್ಟ ಆಗ್ತಾ ಇದೆ. ನೋಡಿದ್ರೆ ನಮ್ದು ಸ್ಟೇಜ್ ಹಾಕಿದ್ದು ಐಸ್ ಮೇಲೆ, ಅದರಲ್ಲಿ ಆ ಸ್ನೋ ಕ್ಲಾಡ್ ಮೌಂಟೇನ್ ಇದೆಯಲ್ಲ ಅಲ್ಲೇ ಟೆಂಟ್ ಮಾಡಿ ಅದ್ರ ಮೇಲೆ ಅವರು ಸ್ಟೇಜ್ ಹಾಕಿ, ಅಂದ್ರೆ ಅವರಿಗೆ ಕ್ಯಾಂಪೇ ಅದು, ಬೇರೆ ಇಲ್ಲ. ಸೊ ಆ ಐಸ್ ನಲ್ಲೇ ಟೆಂಟ್ ಮಾಡಿದ್ರು, ಹಾಕಿ ಸ್ಟೇಜ್ ಮೇಲೆ ಹೋಗಿ ಇನ್ನೇನು ನಾನು ಸ್ಟಾರ್ಟ್ ಮಾಡಬೇಕು ಪರ್ಫಾರ್ಮೆನ್ಸ್, ಫುಲ್ ಶಿವರ್ ಆಗ್ತಾ ಇದೆ. ಅಂದ್ರೆ ನಮ್ಮ ಹತ್ರ ನೋಡಿ ಆ ಬಿಸಿ ಬಟ್ಟೆ ಹಾಕೊಂಡು ಪರ್ಫಾರ್ಮ್ ಮಾಡಕ್ಕಾಗಲ್ಲ, ನಮ್ದೆಲ್ಲ ಸ್ಯಾಟಿನ್ ಬಟ್ಟೆಗಳು, ತೆಳ್ಳಗಿರೋ ಬಟ್ಟೆಗಳೆಲ್ಲ. ಸೊ ಅದ್ರ ಒಳಗಡೆ ಸ್ವೆಟರ್ ಹಾಕೊಂಡಿದ್ರು ಕೂಡ ಕೈ ಎಕ್ಸ್ಪೋಸ್ಡ್ ಆಗಿದೆ, ಗ್ಲೌಸ್ ಹಾಕೊಂಡು ಪರ್ಫಾರ್ಮ್ ಮಾಡಕ್ಕಾಗಲ್ಲ. ಅದ್ರಲ್ಲೇ ಹೇಳಿದ್ರು ಸ್ಟಾರ್ಟಿಂಗ್ ನಂದೆ ಮಾಡುವಂತ ಐಟಮ್ ಸ್ಟೀಲ್ ರಿಂಗ್ಸ್ ಇಟ್ಕೊಂಡು ಮಾಡ್ಬೇಕು. ಸ್ಟೀಲ್ ರಿಂಗ್ಸ್ ಫುಲ್ ಕೋಲ್ಡ್, ಐಸ್ ಕೋಲ್ಡ್, ಕೈಯಲ್ಲಿ ಹಿಡುವಾಗಲ್ಲ ಅದು ಫ್ರೀಸ್ ಆಗಿದೆ ಕಂಪ್ಲೀಟ್. ಸೊ ಅದನ್ನು ಅವ್ರಿಗೆ ಗೊತ್ತಾಯ್ತು. ಅವ್ರು ಏನ್ ಮಾಡಿದ್ರು ಅಂದ್ರೆ ಸೈಡ್ ಒಂದು ಸ್ಟವ್ ಹಚ್ಚಿ ಕೊಟ್ಟರು ನಮಗೆ. ಸೊ ಪ್ರತಿ ಪರ್ಫಾರ್ಮೆನ್ಸ್ ಆದ್ಮೇಲೆ ನಾನು ಸೈಡಿಗೆ ಹೋಗೋದು, ಕೈ ಬಿಸಿ ಮಾಡ್ಕೊಳ್ಳೋದು, ಈಗ ಕೈ ಬಿಸಿ ಮಾಡ್ಕೊಂಡು ಪರ್ಫಾರ್ಮ್ ಮಾಡೋದು. ಸೊ ಸ್ಟಾರ್ಟಿಂಗ್ ನಲ್ಲಿ 1-2 ಐಟಮ್ ಹಾಕೊಂಡು ಹೇಳಿದೆ ನಾನು, ಕಷ್ಟ ಆಗ್ತಾ ಇದೆ ನಮ್ಗೆ, ನಾವು ನಮ್ಮ ಊರಿನಲ್ಲಿ ಒಂದ್ ದಿವಸ ಕೂಡ ಕಂಬಳಿ ಯೂಸ್ ಮಾಡೋದಿಲ್ಲ ಅಂತ ಊರಿಂದ ಬಂದವರು ನಾವು. ಇಲ್ಲಿ ಈ ಚಳಿಯಲ್ಲಿ ಬಂದು ಮಾಡೋ ಕಷ್ಟ ಆಗ್ತದೆ, ಸ್ವಲ್ಪ ನಿಧಾನವಾಗಿ ಪರ್ಫಾರ್ಮ್ ಮಾಡ್ತೇವೆ, ನಮ್ಮ ರೆಗ್ಯುಲರ್ ಸ್ಪೀಡ್ ನಲ್ಲಿ ಇರ್ಲಿಕ್ಕಿಲ್ಲ, ವಿಲ್ ಟೇಕ್ಸ್ ಟೈಮ್ ಅಂಡ್ ಪರ್ಫಾರ್ಮ್ ಅಂತ ಹೇಳಿದ್ರೆ, ನೀವು ಇಲ್ಲಿ ತನಕ ಬಂದ್ರಲ್ಲ ಪರ್ಫಾರ್ಮ್ ಮಾಡೋದಕ್ಕೆ, ನಮ್ಗೆ ಅಷ್ಟು ಸಾಕು ಅಂತ ಹೇಳಿ ದಟ್ ಫೀಲಿಂಗ್ ಇದೆಯಲ್ಲ ಆ ಟೈಮಲ್ಲಿ. ಅಂದ್ರೆ ಅವರಿಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಅಲ್ಲಿ ಪ್ರೊಜೆಕ್ಟರ್ ನಲ್ಲಿ ಒಂದು ಫಿಲ್ಮ್ ಹಾಕಿದ್ರೆ ಅಲ್ಲಿಗೆ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಇಲ್ಲ ಅವ್ರಿಗೆ. ಸೊ ಆ ಟೈಮಲ್ಲಿ ಮತ್ತೆ ಪ್ರೋಗ್ರಾಮ್ ಆದ್ಮೇಲೆ ಬಂದು ಮಾತಾಡಿಸೋದು, ಅಯ್ಯೋ ಕನ್ನಡಿಗರು ತುಂಬಾ ಜನ ಇದ್ರು, ಬಂದು ನಮ್ಮ ಊರಿನವರು ಅಂತ ಹೇಳಿ ಬಂದು ಮಾತಾಡಿಸೋದಾಗ್ಲಿ, ದಟ್ ಇಮೋಷನ್ ರಿಫ್ಲೆಕ್ಟ್ಸ್ ಅಲ್ಲಿ ಹೋಗಿ ಪರ್ಫಾರ್ಮ್ ಅಂದ್ರೆ ನಮಗೊಂದು. ಈಗ ಅಂತ ಪ್ರೋಗ್ರಾಮ್ಗೆ ಏನಂದ್ರೆ ನಾವು ಚಾರ್ಜ್ ತಗೊಳ್ತೀವಿ, ಇಟ್ಸ್ ಟೋಟ್ಲಿ ಫ್ರೀ ಆಫ್ ಕಾಸ್ಟ್. ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್ ಟೇಕಿಂಗ್ ಎನಿ ಫೀಸ್ ಫಾರ್ ದ್ಯಾಟ್ ಅಂತ ಹೇಳಿ. ಸೊ ಆ ಒಂದು ನಾನು ಆಗ್ಲೇ ಹೇಳಿದಾಗ ಸಾರ್ಥಕತೆ ಇದೆಯಲ್ಲ, ಥ್ರೂ ದಿಸ್ ಆರ್ಟ್ ವಿ ಕುಡ್ ಡೂ ಸಮಥಿಂಗ್ ಅಂತ ಹೇಳಿ. ಎಲ್ಲೇ ಹೋಗಿ ಯಾವುದೇ ರೀತಿಯ ಪರ್ಫಾರ್ಮ್ ಕೊಡ್ಲಿ, ಬಟ್ ಆ ಆಡಿಯನ್ಸ್ ಇಲ್ಲಿ ಫೀಲ್ ಆದಾಗ ಅದು ಎಕ್ಸ್ಪ್ರೆಷನ್ ಅಲ್ಲಿ ಕಾಣುತ್ತಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಗೇನ್ ಯು ಗೆಟ್ ಇನ್ ದಿಸ್. ಒಬ್ಬ ಮ್ಯೂಸಿಷಿಯನ್ ಆಗಿ ಈಗ ಅದರ ಬೌದ್ಧಿಕ ಅಂಶಗಳು, ಅದರ ಜಿಜ್ಞಾಸೆ ಅಥವಾ ಒಂದು ಹೊಸ ರೀತಿಯ ಹುಟ್ಟುವಿಕೆ, ನಿಮ್ಮದೇ ಆದಂಥದ್ದನ್ನು ಕಟ್ಟುವಿಕೆ, ಇವೆಲ್ಲದರ ಹಿನ್ನೆಲೆಯಲ್ಲಿ ನೋಡಿದಾಗ ಅಪ್ಪನ ಕಾಲ ಮತ್ತು ಅಪ್ಪನ ಪರ್ಫಾರ್ಮೆನ್ಸ್ ಏನು ಅನಿಸ್ತು? ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗಂತೂ ಟೆಕ್ನಾಲಜಿ ಇದೆ, ಎಲ್ಲನೂ ಇದೆ. ಈಗ ನನಗಂತ, ಈಗ ನಾನು ಯಾವತ್ತೂ ಹೇಳೋದು, ಈಗ ನನಗೆ ಹೇಗೆ ಅಂದರೆ ಅಪ್ಪ ಆಲ್ರೆಡಿ ಒಂದು ಪ್ಲಾಟ್ಫಾರ್ಮ್ ಮಾಡಿ ಕೊಟ್ಟಿದ್ದಾರೆ, ನಾನು ಆ ಪ್ಲಾಟ್ಫಾರ್ಮ್ ಮೇಲೆ ಹತ್ತುದು ಕುಣಿಯೋದು. ಒಂದು ಮ್ಯಾಜಿಕ್ ಅಂದರೆ ಏನು ಅದೆಲ್ಲದೂ ಒಂದು ರೌಂಡ್ ಎಲ್ರಿಗೂ ಗೊತ್ತಾಗಿದೆ. ಅದನ್ನು ಅದ್ರ ಬಗ್ಗೆ ಮ್ಯಾಜಿಕ್ ಬಗ್ಗೆ ಎಜುಕೇಟ್ ಮಾಡುವಂಥದ್ದು ಯಾವುದೂ ಇಲ್ಲ. ಈಗ ಅಪ್ಪನ ಟೈಮ್ ಇದು ಇಮ್ಯಾಜಿನ್ ಮಾಡಿದರೆ ಅದನ್ನು ಮಾಡಬೇಕಾಗಿ ಫಸ್ಟ್ ಅದೇ ಕೆಲಸ. ಮ್ಯಾಜಿಕ್ ಅಂದರೆ ಏನೂ ಗೊತ್ತಿಲ್ಲ, ಅದು ಅದನ್ನು ಪಾಸಿಟಿವ್ಲಿ ತಗೊಳ್ಬೇಕಾ ನೆಗೆಟಿವ್ಲಿ ತಗೊಳ್ಬೇಕಂತ ಜನರಿಗೆ ಗೊತ್ತಿಲ್ಲ. ಅವನು ಏನೋ ಮಾಡ್ತಾ ಇದ್ದಾನೆ, ಹಿಪ್ನೋಟೈಸ್ ಮಾಡ್ತಾ ಇದ್ದಾನೆ, ಕಣ್ಣು ಕಟ್ಟು ಮಾಡ್ತಾ ಇದ್ದಾನೆ, ನಮ್ಮನ್ನು ಮೋಸ ಮಾಡ್ತಾ ಇದ್ದಾನೆ, ಆ ಫೀಲಿಂಗು ಬೇರೆ. ಏನೋ ಒಂದು ಅತ್ಯಂತ ಶಕ್ತಿ ಇದೆ ಅವನಲ್ಲಿ, ಆ ಫೀಲಿಂಗು ಬೇರೆ. ಅದು ಬೇಡವಾ ಇನ್ನೊಂದು ರೀತಿ, ಊರು ತಿರುಗ್ತಾ ಇದ್ದಾನೆ, ಕ್ಯಾರೆಕ್ಟರ್ ಮೇಲೆ ಕಮೆಂಟ್ ಮಾಡೋದಾಗ್ಲಿ, ಟೀಮ್ ಹಿಡ್ಕೊಂತಿರುವುದು ಅಂತ ಹೇಳೋದು, ಅದೊಂದು ಬೇರೆ. ಅದು ದಟ್ಸ್ ಒನ್ ಪಾರ್ಟ್ ಆಫ್ ಇಟ್, ಸೋಷಿಯಲ್ ಪಾರ್ಟ್ ಆಫ್ ಇಟ್. ಇನ್ನು ಟೆಕ್ನಿಕಲಿ ನೋಡಿ, ಯಾವುದೇ ರೀತಿಯ ಟೆಕ್ನಿಕಲ್ ಇನ್ಫಾರ್ಮೇಶನ್ ಇಲ್ಲ, ಮಾಡಿಕೊಡೋರು ಇಲ್ಲ. ಯಾರೋ ಒಬ್ಬ ರೆಡಿಮೇಡ್ ಒಬ್ಬ ಮ್ಯಾಜಿಕ್ ಪೇಪರ್, ಈಗಂತೂ ಹೇಗೆ ಅಂದರೆ ನಮ್ಮಲ್ಲಿ ಮ್ಯಾಜಿಕ್ ಡೀಲರ್ಸ್ ಅಂತ ಇರ್ತಾರೆ. ನಂಗೆ ಆರ್ಡರ್ ಹಾಕಿದ್ರೆ ನಂಗೆ ಮ್ಯಾಜಿಕ್ ಮೆಟೀರಿಯಲ್ಸ್ ಬರುತ್ತೆ, ನಂಗೆ ಇಂತಿಂಥ ಪೆಟ್ಟಿಗೆ ಬೇಕು, ಒಬ್ಬ ಮನುಷ್ಯನ ತುಂಡು ಮಾಡಿ ಪುನಃ ಕಟ್ ಮಾಡಿ ಸಪ್ರೇಟ್ ಮಾಡಿ ಪುನಃ ಜೋಡಿಸುವಂಥ ಪೆಟ್ಟಿಗೆ ಬೇಕು ಅಂತ ನಾನು ಆರ್ಡರ್ ಹಾಕಿದರೆ, ನಂಗೆ ದುಡ್ಡಿದ್ರೆ ನನಗೆ ಮೆಟೀರಿಯಲ್ ಮನೆಗೆ ಬರುತ್ತೆ. ಆ ಟೈಮ್ನಲ್ಲಿ ನಥಿಂಗ್, ನಾನೇ ಅದು ಹೇಗೆ ಅಂತ ಕಂಡು ಹುಡ್ಕೊಂಡು ಅದನ್ನ ಕಾರ್ಪೆಂಟರ್ ಮನೆ ಊರಿಗೆ ಒಂದು ಮನೆಯಲ್ಲಿ ಬಾಗಿಲು ಕಿಟಿಕಿ ಮಾಡುವಂಥ ಕಾರ್ಪೆಂಟ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ, ಅವನಿಗೆ ಕನ್ವಿನ್ಸ್ ಮಾಡಿ, ಅವನ ಹತ್ರ ಮಾಡಿಸಿ, ಜಸ್ಟ್ ಇಮ್ಯಾಜಿನ್ ದ ಕೈಂಡ್ ಆಫ್ ಹಾರ್ಡ್ಶಿಪ್ಸ್. ಆಮೇಲೆ ಆ ಟೀಮ್ ಕತ್ಕೊಂಡು ಹೋಗಿ, ಮೊನ್ನೆ ನನ್ನ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಮಾತಾಡ್ತಿರೋ, ನನ್ನ ಅಪ್ಪನದು ಆ ಟೈಮಿಗೆ ಒಂದು ಸುದ್ದಿ ಹೇಳ್ತಾ ಇದ್ದೆ. ಅವರಿಗೊಬ್ಬರು ಅಸಿಸ್ಟೆಂಟು ಬೆಂಗಳೂರು, ಮೇನ್ ಸ್ಟೇಜ್ ಹ್ಯಾಂಡ್, ಎಲ್ಲ ಎಕ್ವಿಪ್ಮೆಂಟನ್ನು ಬ್ಯಾಕ್ ಸ್ಟೇಜ್ನಲ್ಲಿ ಸೆಟ್ ಮಾಡಿ ರೆಡಿ ಮಾಡಿ ಮಾಡುವವರು ಒಬ್ಬರು ಮುತ್ತು ಅಂತ ಹೇಳಿ ಬೆಂಗಳೂರಿನ, ಅವರು ಈಗಲೂ ಇದ್ದಾರೆ ಬೆಂಗಳೂರಿನಲ್ಲಿ. ಅವರು ಬೆಂಗಳೂರಿನಲ್ಲಿ ಇಲ್ಲಿ ಯಾವುದೇ ಪ್ರೋಗ್ರಾಮ್ ಫಿಕ್ಸ್ ಆಯಿತು ಅಂತಾದರೆ ಆ ಡೇಟು ಇಂತಿಂಥ ತಾರೀಕಿಗೆ ಇಂತಿಂಥ ಊರಿನಲ್ಲಿ ಇಂತಿಂಥ ಹಾಲ್ನಲ್ಲಿ ಪ್ರೋಗ್ರಾಮ್ ಇದೆ ಅಂತ ಅವರಿಗೆ ಪೋಸ್ಟ್ ಕಾರ್ಡ್ ಬರೀತಾರೆ. ಅವರು ರಿಪ್ಲೈ ಮಾಡಿದ್ರೆ ಆಯಿತು, ಇಲ್ದಿದ್ರೆ ಇಲ್ಲ. ಇಲ್ದಿದ್ರೆ ಇಲ್ಲ. ಸೊ ಪ್ರೋಗ್ರಾಮು ಸ್ಟಾರ್ಟ್ ಆಗೋ ದಿವಸ, ಪ್ರೋಗ್ರಾಮ್ ದಿವಸ ಅವರು ಬಂದಲ್ಲಿ ತಲುಪೋ ತನಕ
ನನಗೆ ಮೆಟೀರಿಯಲ್ ಸೆಟ್ ಮಾಡೋಕ್ಕಾಗತ್ತಾ ಇಲ್ಲೋ ಗೊತ್ತಿಲ್ಲ. ಅಂಡ್ ಮೈಂಡ್ ಯು, ದಿಸ್ ಇಸ್ ದ ಫುಲ್ ಸ್ಟೇಜ್ ಸೆಟಪ್. ಹೌದಪ್ಪ. ಇವಾಗಂತೂ ಮೊಬೈಲ್ ಇದೆ, ಅದಿದೆ, ಎಲ್ಲ ಎಲ್ಲಿದ್ದಾರೆ ಬರ್ತಾರ ಇಲ್ಲ ಎಲ್ಲನೂ ಗೊತ್ತಾಗುತ್ತೆ. ಬಟ್ ದಟ್ ಟೈಮ್ ವಾಸ್ ಲೈಕ್ ದಟ್. ಅವ್ರು ಆಗ ನನ್ನ ಫ್ರೆಂಡ್ಸ್ ಕೂತವರು, ಐ ಮೀನ್ ದೇ ಆರ್ ಆಲ್ ಮೆಜಿಷಿಯನ್ಸ್, ಸೊ ದೇ ಕ್ಯಾನ್ ಆಲ್ ಅಂಡರ್ಸ್ಟ್ಯಾಂಡ್ ದಿಸ್. ಡೌನ್ ಫಾರ್ಮ್ ಹೇಗಿದ್ದಿರ್ಬೋದು ಆ ಕಾಲದಲ್ಲಿ ಅಂತ ಹೇಳಿ. ನಾನು ಇವತ್ತು ಸಾಯಂಕಾಲ ಪ್ರೋಗ್ರಾಮ್ ಮಾಡ್ತೇನೆ ಎಲ್ಲೂ ಗೊತ್ತಿಲ್ಲ. ಪಬ್ಲಿಸಿಟಿ ಹೇಗಿದೆ, ಜನ ಬರ್ತದೆ ಈಗ. ಬಟ್ ಸಾಯಂಕಾಲ ಪ್ರೋಗ್ರಾಮ್ ಮಾಡೋಕೆ ನನ್ನ ಸೆಟಪ್ ರೆಡಿ ಆಗುತ್ತೆ ಎಲ್ಲೋ ಗೊತ್ತಿಲ್ಲ ನನಗೆ. ಆಮೇಲೆ ಆಟೋಮ್ಯಾಟಿಕಲಿ ಅನಿವಾರ್ಯತೆ ಬರ್ತಾ ಹೋಗುತ್ತೆ. ಸೊ ಈ ಥರ ನಂಬಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಐ ಟು ಹ್ಯಾವ್ ಟು ಗೆಟ್ ಡೈರೆಕ್ಟ್ಲಿ ಇನ್ ಟು ಇಟ್ ಅಂತೇಳಿ. ನಾನು ಐಡಿಯಾ ಮಾಡೋದು ಮಾಡಿಸೋದೆಲ್ಲ ಸರಿ, ಬಟ್ ಬ್ಯಾಕ್ ಆಗ ದ ಫ್ಯಾಮಿಲಿ ಕೇಮ್ ಇನ್ ಟು ಇಟ್. ಈಗ ಅಮ್ಮ ಬಂದರು, ಅಮ್ಮ ಬ್ಯಾಕ್ಗ್ರೌಂಡ್ ಬಂದು ಹ್ಯಾಂಡಲ್ ಮಾಡ್ತಾ ಇದ್ರು, ನಾನು ಬಂದೆ, ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಸೊ ಇವಾಗ ಹೇಗೆ ಅಂತ ಹೇಳಿದ್ರೆ ಸ್ಟೇಜ್ನಲ್ಲಿರುವಂಥ ಪ್ರತಿ ಒಂದು ಬೋಲ್ಟ್ ನಟ್ ಮೊಳೆ ಕೂಡ ಇಟ್ ಇಸ್ ಲೈಕ್ ಮೈ ಚೈಲ್ಡ್. ಗೊತ್ತಿದೆ ಅದು ಯಾವ ಥರ ಇದೆ, ಅದು ಇದ್ರೆ ಏನಾಗುತ್ತೆ, ಇಲ್ದಿದ್ರೆ ಏನು ಮಾಡಬಹುದು, ಅದೆಲ್ಲನೂ ನಮ್ಗೆಲ್ರಿಗೂ ಗೊತ್ತಿದೆ. ಸೊ ಯಾವುದೇ ರೀತಿಯ ಟೆಕ್ನಿಕಲ್ ಹ್ಯಾಸಲ್ ಬಂದರೂ ಕೂಡ ಆನ್ ಸ್ಟೇಜ್ ನಿಂತು ನಮಗೆ ಹ್ಯಾಂಡಲ್ ಮಾಡುವಷ್ಟು ಕೆಪಾಸಿಟಿ ಬರ್ತಾ ಹೋಗ್ತದೆ. ಅದು ಕಾಲ ಚೇಂಜ್ ಆಗ್ತಾ ಇದ್ದ ಹಾಗೆ ಬಂದ ಎಕ್ಸ್ಪೀರಿಯನ್ಸ್ ಆಗಲಿ ಅದು ಬರ್ತಾ ಇರುವಂಥದ್ದು. ಸೊ ಅಜಗಜಾಂತರ ವ್ಯತ್ಯಾಸ ಸಾಧ್ಯನೇ, ಅದನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಟೈಮ್ ಇದನ್ನು. ಮತ್ತೆ ಫೈನಾನ್ಷಿಯಲ್ ಅಂತೂ ಹೇಗೂ ಇದೆ ಬಿಡಿ, ಅದು ದಟ್ಸ್ ಅನದರ್ ಪಾರ್ಟ್ ಆಫ್ ಇಟ್. ನಾನು ಅದೇ ಹೇಳಿದೆ, ಸೋಷಲ್ ಇರ್ಬೋದು, ಟೆಕ್ನಾಲಜಿಕಲ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಇರ್ಬೋದು, ಎವ್ರಿಥಿಂಗ್ ದಟ್ ಹಾರ್ಡ್ಶಿಪ್ ಇದೆಯಲ್ಲ. ಇದರಲ್ಲಿ ಆಧ್ಯಾತ್ಮವನ್ನು ತಂದ್ರಲ್ಲ ತಂದೆ ಮಗ ಸೇರ್ಕೊಂಡು, ಅದರ ಎಕ್ಸ್ಪೀರಿಯನ್ಸ್ ಆಗಿದೆ. ದ್ಯಾಟ್ ವಾಸ್ ಎ ಟೋಟ್ಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಮಗೆ ಅರ್ಲಿ 2000 ಇರಬೇಕು, ಲೇಟ್ 90s ಅರ್ಲಿ 2000 ಪ್ರಜಾಪಿತ ಬ್ರಹ್ಮಕುಮಾರಿ ಶಿಷ್ಯರಿ ವಿಶ್ವವಿದ್ಯಾಲಯ ಅವರ ಇಲ್ಲಿ ಮಣಿಪಾಲ್ ಸೆಂಟರ್ನವರು BK ಸೌರಭ ಅಂತ ಇದ್ದಾರೆ. ಅವರು ಮನೆಗೆ ಬಂದು ರಕ್ಷಾಬಂಧನದ್ದು ರಾಖಿ ಕಟ್ಟಿದ್ರು. ಸೊ ರಾಖಿ ಕಟ್ಟಿದ ಕೂಡಲೇ ಯಾಕಂದ್ರೆ ನ್ಯಾಚುರಲಿ ಕೈ ಹೋಗುತ್ತೆ ನಮ್ಮದು, ಅವರಿಗೆ ರಾಖಿ ಕೊಟ್ಟ ರಿಟರ್ನ್ ಆಗಿ ಏನಾದರೂ ಕೊಡಬೇಕು ಅಂತೇಳಿ. ನಮಗೆ ದುಡ್ಡು ಬೇಡ ಅಂತ ಹೇಳಿದ್ರು. ಹಾಗಿದ್ರೆ ಏನು ಮಾಡುವ ಅಂತ ಕೇಳಿ, ನಿಮ್ಮ ಟೈಮ್ ಕೊಡಿ ನಮಗೆ ಅಂತ ಕೇಳಿ. ಖಂಡಿತ ಕೊಡುವ, ಏನಾಗಬೇಕು. ನಮ್ಮಲ್ಲಿ ಮೌಂಟ್ ಅಬು ನಮ್ಮದು ಹೆಡ್ ಕ್ವಾರ್ಟರ್ಸ್ನಲ್ಲಿ ಒಂದು ಕಾನ್ಫರೆನ್ಸ್ ಆಗ್ತಾ ಇದೆ, ಆರ್ಟಿಸ್ಟ್ ಕಾನ್ಫರೆನ್ಸ್. ಅದಕ್ಕೆ ನೀವು ಬರಬೇಕು ಅಂತ ಆ್ಯಸ್ ಅ ಪಾರ್ಟಿಸಿಪೇಟ್ ಕಾನ್ಫರೆನ್ಸಿಗೆ ಬರಬೇಕು ಅಂತ. ಸರಿಯಾಗಿರೋ ಹೋಗುವ ಅಂತ ಹೇಳಿ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದಾಗ ಅದು 3 days ಕಾನ್ಫರೆನ್ಸ್. ಬೇರೆ ಬೇರೆ ರೀತಿಯಲ್ಲಿ ಆಧ್ಯಾತ್ಮದ ವಿಷಯದಲ್ಲ ಅವರು ಹೇಳ್ತಾರೆ. ಆಮೇಲೆ ಆರ್ಟಿಸ್ಟಲ್ಲಿ ಇರ್ತಾರೆ, ಯಾವ ರೀತಿಯಲ್ಲಿ ನೀವೆಲ್ಲ ಮಾಡ್ಬೋದು, ನೀವು ವೈ ಡೋಂಟ್ ಯು ಕಮ್ ಫಾರ್ವರ್ಡ್, ಜಗತ್ತಿನಲ್ಲಿ ಇದರ ಶಾಂತಿ ಮಂತ್ರವನ್ನು ನಾವೆಲ್ಲ ಸ್ಪ್ರೆಡ್ ಮಾಡೋಣ. ಸೊ ಇದೆಲ್ಲ ಬೇರೆ ಬೇರೆ ಟಾಪಿಕ್ಸ್ ಬರ್ತಾ ಇತ್ತು. ಸೊ ಕಾನ್ಫರೆನ್ಸ್ ಆದಮೇಲೆ ಈವ್ನಿಂಗ್ಸು ಎಲ್ಲ ಆರ್ಟಿಸ್ಟ್ ಅವರವ್ರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು, ಹಾಡಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು ಇದರಲ್ಲಿ. ಸೊ ನಮ್ಮ ಅನ್ಸಿತ್ತು ಈಗ ಮ್ಯಾಜಿಕ್ ಮಾಡ್ತೀರಾ ಕೇಳಿದ್ವಿ. ಈಗ ನಾವು ಯಾವುದು ಮ್ಯಾಜಿಕ್ ಪ್ರೋಗ್ರಾಮಿಗೆ ಸೆಟ್ ಆಗಿ ಹೋಗಿರಲಿಲ್ಲ. ಸೊ ಅಲ್ಲೇ ಏನಾದರೂ ಎಕ್ವಿಪ್ಮೆಂಟ್ ತಗೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಪ್ರೆಸೆಂಟೇಷನ್ ಅದೇ ನಾವು ಆಗಲೇ ಹೇಳಿದಾಗೆ, ಪ್ರೆಸೆಂಟೇಷನ್ ಅಷ್ಟು ಬಿಟ್ಟು ಸಮಥಿಂಗ್ ಡಿಫ್ರೆಂಟ್. ಈಗ ಎಲ್ಲರೂ ಮಾಡಿದಾಗೆ ರೆಗ್ಯುಲರ್ ಆಗಿರುವಂಥ ಮ್ಯಾಜಿಕನ್ನೇ ನಾವು ಮಾಡಿದರೆ 10:11 ಆಗಿಬಿಡ್ತದೆ ಅದು ಪರ್ಫಾರ್ಮೆನ್ಸು. ಸೊ ಸಮಥಿಂಗ್ ಡಿಫ್ರೆಂಟ್ ಮಾಡೋಣ ಅಂತ. ಸೊ ಅಲ್ಲೇ ಆ 2 ದಿವಸದಲ್ಲಿ ಆಗಿದ್ದ ಡಿಸ್ಕೋರ್ಸಸ್ ಏನಿತ್ತು ಆ ಟಾಪಿಕ್ಗಳನ್ನೇ ಹೆಕ್ಕಿ ಅದಕ್ಕಾಗುವಂಥ 1-2 ಮ್ಯಾಜಿಕನ್ನು ಮಾಡಿ ತೋರಿಸಿದ್ವಿ. 2-3 ಐಟಮ್ ಮಾಡಿದ್ದಷ್ಟು ಅದು ಸರ್. ಅಂದರೆ ವಿ ವರ್ ಟೋಟ್ಲಿ ಅನ್ಪ್ರಿಪೇರ್ಡ್ ಫಾರ್ ದ ಹೋಲ್ ಪರ್ಫಾರ್ಮೆನ್ಸ್ ಸೆಟಪ್. ಸೊ ಒಂದು 2-3 ಐಟಮ್ ಮಾಡಿದಾಗ ಅವ್ರಿಗೆ ಖುಷಿ ಆಯಿತು. ಸೊ ಹೀಗೆ ಡಿಸ್ಕಸ್ ಮಾಡಿದಾಗ ಕ್ಯಾನ್ ವಿ ಎಕ್ಸ್ಟೆಂಡ್ ದಿಸ್ ಅಂತ ಹೇಳಿ, ಖಂಡಿತ ಮಾಡುವ ಪ್ಲ್ಯಾನ್ ಮಾಡಿದ್ರು ಮಾಡ್ಬೋದು ಅಂತೇಳಿ. ಆಗ ಅವರು ಸೌರಭಕ್ಕ ಹೇಳಿದರು, ಹಾಗೆ ನಾವು ಇದನ್ನು ಎಕ್ಸ್ಟೆಂಡ್ ಮಾಡಿದರೆ ನಮಗೆ ಸಪೋರ್ಟ್ ಸಿಗ್ಬೋದಾ ಅಂತೇಳಿ ಅವರು ಸೀನಿಯರ್ಸಲ್ಲಿ ಕೇಳಿದ್ರು. ಖಂಡಿತ ಮಾಡಿ ಮುಂದುವರಿಸಿ. ಸೊ ಬರ್ತಾ ಇವರು ಹೇಗೆಂದರೆ ಅವರು ಸೌರಭಕ್ಕ ಅವರಿಗೆ ಮ್ಯಾಜಿಕ್ ಬಗ್ಗೆ ಏನೂ ಎಕ್ಸ್ಪೋಜರ್ ಇರಲಿಲ್ಲ. ಅವ್ರು ಯಾವತ್ತೂ ಮ್ಯಾಜಿಕ್ ಪ್ರೋಗ್ರಾಮೇ ನೋಡಿರಲಿಲ್ಲ. ಅವರು ನಮ್ದೊಂದೆರಡು ಮ್ಯಾಜಿಕ್ ಪ್ರೋಗ್ರಾಮ್ ನೋಡಿ. ಸೊ ಅವರಿಗೆ ಮ್ಯಾಜಿಕ್ ಅಂದರೆ ಏನಿರುತ್ತೆ, ಯಾವ ಟೈಪ್ ಆಫ್ ಇಫೆಕ್ಟ್ಸ್ ಇರುತ್ತೆ ಅಂತೇಳಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಯಿತು. ಅವರು ನಮಗೆ ಈ ಸ್ಪಿರಿಚುವಾಲಿಟಿಯಲ್ಲಿ ಕಾನ್ಸೆಪ್ಟ್ಸ್ ಯಾವುದೆಲ್ಲ ಹೇಳ್ಬೋದು, ಯಾವ ಥರ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾವು ಅದಕ್ಕೆ ಸರಿಯಾದ ಮ್ಯಾಜಿಕ್ ಐಟಮ್ಸನ್ನು ಡಿವೈಸ್ ಮಾಡ್ತಿದ್ವಿ. ಸೊ ಒಂದು ಹೊಸ್ತು ಮಾಡುವಂಥದ್ದು, ಅದಕ್ಕೆ ಬೇಕಾಗಿ ಕೆಲವು ಹೊಸ ಐಟಮ್ಗಳನ್ನು ಮಾಡಿದ್ದೇವೆ ಸಪ್ರೇಟ್, ಅಂದರೆ ಎಕ್ಸ್ಕ್ಲೂಸಿವ್ಲಿ ಫಾರ್ ದಟ್ ಟಾಪಿಕ್. ಕೆಲವುದು ಆಲ್ರೆಡಿ ನಮ್ಮ ಹತ್ರ ಇರುವ ಐಟಮ್ಗಳನ್ನು ಟ್ವೀಕ್ ಮಾಡಿಕೊಂಡು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಮಾಡಿರುವಂಥದ್ದು. ಸೊ ಈ ಕಾನ್ಸೆಪ್ಟ್ ಇಲ್ಲ. ಅಲ್ಲಿ ತುಂಬ ದೊಡ್ಡ ಚಾಲೆಂಜ್ ಬಂದಿರೋದು ನಮ್ಗೆ ಏನು ಅಂತ ಹೇಳಿದ್ರೆ, ಬ್ರಿಂಗಿಂಗ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದಿಷ್ಟು. ಆ ಕಾನ್ಸೆಪ್ಟ್ ಇರ್ಬೋದು. ಈಗ ಯಾವುದೇ ರೀತಿಯ ಸ್ಪೆಷಲ್ ಕಾನ್ಸೆಪ್ಟ್ ಬೇಸ್ಡ್ ಮ್ಯಾಜಿಕ್ ಮಾಡೋದಿದ್ರೆ ನಮಗೆ ಒಂದು ದೊಡ್ಡ ಚಾಲೆಂಜ್ ಅದು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತೇಳಿ. ಮ್ಯಾಜಿಕ್ಕೇ ಜಾಸ್ತಿ ಆಯಿತಾ ನಿಮಗೆ ಕಾನ್ಸೆಪ್ಟ್ ಮಾಡ್ತಾ ಹೋಗ್ತದೆ. ಜನ ಮನೆಗೆ ಹೋಗೋ ಬರೀ ಮ್ಯಾಜಿಕ್ ಮಾತ್ರ ನೆನ್ಪಿಟ್ಕೊಂಡು ಹೋಗ್ತಾರೆ. ನಾವು ಮಾಡಿರೋದು ಈ ಕಾನ್ಸೆಪ್ಟ್ ಏನು ಕಮ್ಯುನಿಕೇಟ್ ಮಾಡಬೇಕು ಅಂತ ಇರುತ್ತೆ ಅದು ಮರ್ತೋಗಿರುತ್ತೆ ಜನರಿಗೆ. ಕಾನ್ಸೆಪ್ಟೇ ಜಾಸ್ತಿ ಆಯಿತಾ ಅದು ಭಾಷಣ ಕಾರ್ಯಕ್ರಮ ಥರ ಅದೇ ಥರ ಆಗುತ್ತೆ, ಅದರಲ್ಲಿ ಮ್ಯಾಜಿಕ್ ಮರ್ತೋಗಿರುತ್ತೆ. ಸೊ ವಾಟ್ ಈಸ್ ವೇರ್ ಇಸ್ ದಟ್ ಸಿಲ್ವರ್ ಲೈನಿಂಗ್? ಅದು ಬಹಳ ಕಷ್ಟ ಆಗುತ್ತೆ.
ಬಟ್ ತುಂಬ ಡಿಸ್ಕಷನ್ ಮಾಡ್ಕೊಂಡು ವಿ ಗಾಟ್ ದಿಸ್ ಥಿಂಗ್ ಬ್ಯಾಲೆನ್ಸ್ಡ್ ಔಟ್. ಅವ್ರದ್ದು ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ ಹೇಳುವಾಗ ಡಿಸ್ಕಷನ್ಗಳು ಆಗ ಮಾಡ್ಬೋದು, ಈಗ ಮಾಡ್ಬೋದು. ಕೆಲವುದೆಲ್ಲ ಆಗಲ್ಲ, ಅಂದರೆ ಕೆಲವು ಕಾನ್ಸೆಪ್ಟ್ಸ್ಗಳನ್ನು ನಮಗೆ ವಿಷುವಲ್ ರೆಪ್ರೆಸೆಂಟೇಷನ್ ಕೊಡೋಕ್ಕಾಗಲ್ಲ. ಸೊ ಅದನ್ನು ಅಂತೆಲ್ಲ ಬಿಡಬೇಕಾಯ್ತು ನಮಗೆ. ಕೆಲವು ಮ್ಯಾಜಿಕನ್ನು ನಮಗೆ ಅದನ್ನು ಕಾನ್ಸೆಪ್ಟಿಗೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಈ ಥರದ್ದೆಲ್ಲ ಮಾಡಿ ಈ ಒಂದು 2 ಗಂಟೆ ಪ್ರೋಗ್ರಾಮ್ ರೆಡಿ ಮಾಡಿದ್ವಿ. ಅದು ವಿ ಪರ್ಫಾರ್ಮ್ಡ್ ಇಟ್ ಆಲ್ ಓವರ್ ದ ಕಂಟ್ರಿ. ಮೌಂಟಾಬಿಗೆ ಹೋದ್ವಿ, ಆಮೇಲೆ ಅವರು ಅದನ್ನು ಇಲ್ಲಿ ತಿಹಾರ್ ಜೈಲಿನಲ್ಲಿ ಪರ್ಫಾರ್ಮೆನ್ಸ್ ಆಯಿತು. ಸೊ ಅದೇ ಆ ತಿಹಾರ್ ಜೈಲಿನಲ್ಲಿ ಪರ್ಫಾರ್ಮ್ ಮಾಡಿದ್ದಾಗ ದಟ್ ವಾಸ್ ಅಗೇನ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಒಳಗಡೆ ಹೋಗುವಂಥದ್ದು, ಅಲ್ಲಿ ಆ ಸೆಕ್ಯೂರಿಟಿ ಅದನ್ನು ಚೆಕ್ ಮಾಡೋದು, ಅಂದರೆ ಪ್ರತಿ ಒಂದು ಬೋಲ್ಟ್ ನಟ್ಟಿದ ಲೆಕ್ಕಾಚಾರ ಇತ್ತು ಅಲ್ಲಿ. ಸೊ ಅಂದರೆ ಅದನ್ನು ಅದೇ ಥರ, ಅಂದರೆ ವಾಪಸ್ ಬರುವಾಗ ಒಂದು ಬೋಟ್ ನಟ್ ಅಲ್ಲಿ ಬಿಟ್ಟು ಹೋಗುವಾಗಿಲ್ಲ ನಾವು, ಅಲ್ಲಿ ಬಿದ್ದ ಮಿಸ್ ಆಯ್ತು, ಬೇರೆ ಎಲ್ಲರೂ ಆಗ್ಬೋದು, ಅಲ್ಲಿ ಚಿಕ್ಕ. ಬಟ್ ದಟ್ ಅಂದರೆ ಇಟ್ ವಾಸ್ ವೆರಿ ವೆಲ್ ನಿಟ್ ಪರ್ಫಾರ್ಮೆನ್ಸ್ ಟೀಮ್ಸ್. ಒಂದು 2-3 ಟೀಮ್ ಇತ್ತು ಆ ಟೈಮಲ್ಲಿ. ಒಂದು ಸ್ಟೇಜ್ ತಯಾರು ಮಾಡೋ ಟೀಮ್ ಇತ್ತು, ನಮ್ಮದು ಪರ್ಫಾರ್ಮರ್ಸ್ ಟೀಮ್ ಒಂದು ಬೇರೆ ಇತ್ತು. ಸೊ ಇದನ್ನೆಲ್ಲ ಒಳ್ಳೆ ಪ್ರೋಗ್ರಾಮ್ಡ್ ಆಗಿ ಭಾಳ ಮಜಾ ಆಗ್ತದೆ ನಮಗೆ. ಆ ಸ್ಟೇಜ್ ಅಂತ ಹೇಳಿದ್ರೆ ಮನೆ ಥರ ಆಗಿತ್ತು. 60-40 ದೊಡ್ಡ ಸ್ಟೇಜು, 25-30 ಲೈಟ್ಗಳು, ಆ ಸೌಂಡ್ ಸಿಸ್ಟಮ್ ಎಲ್ಲನೂ ಜೊತೆಯಾಗಿ ನಾವು ಕ್ಯಾರಿ ಮಾಡಿ ಪರ್ಫಾರ್ಮ್ ಮಾಡ್ತಿದ್ದದ್ದು. ಅಲ್ಲಿ ಕೂಡ ಹಾಗೆ ದಟ್. ಆದರೆ ಈ ಎಲ್ಲ ಕಾನ್ಸೆಪ್ಟ್ ಬೇಸ್ಡ್ ಪ್ರೋಗ್ರಾಮ್ನಲ್ಲಿ ಏನಾಗುತ್ತೆ ಅಂದರೆ, ಆಗಲೇ ನಾನು ಹೇಳಿದಾಗೆ ದಟ್ ಇಟ್ಸ್ ನಾಟ್ ಜಸ್ಟ್ ಗಿವಿಂಗ್ ಎಂಟರ್ಟೈನ್ಮೆಂಟ್. ನಾವೊಂದು ಎಂಟರ್ಟೈನ್ಮೆಂಟ್ ಕೊಡ್ತೇವೆ, ಏನೋ ಮ್ಯಾಜಿಕ್ ಆಯಿತು ಅಂತ ಆಗುತ್ತೆ, ಬಟ್ ಬ್ಯಾಕ್ ಆಫ್ ದ ಮೈಂಡ್ ಸಮ್ ಥಾಟ್ ಇಸ್ ರನ್ನಿಂಗ್. ಅದು ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ. ನಾಳೆಗೆ ನೀವು ಅದನ್ನು ರಿಯಲ್ ವರ್ಲ್ಡನ್ನು ಫೇಸ್ ಮಾಡುವಾಗ ಇದೇನೋ ಹಿಂದ್ಗಡೆಯಿಂದ ಮಾತಾಡ್ತಾ ಇರುತ್ತೆ. ಮ್ಯಾಜಿಕ್ನಲ್ಲಿ ಆ ಥರ ಆಗಿತ್ತು, ನಾವು ಈ ಥರ ಇದನ್ನು ನೋಡಿದ್ದೇವೆ, ಈಗ ಹೇಗೆ ಕೆಟ್ಟ ವಿಚಾರಗಳನ್ನೆಲ್ಲ ಬಿಟ್ಟರೆ ನಾವು ಒಳ್ಳೆಯವರಾಗ್ಬೋದು, ನಮ್ಮಲ್ಲಿರುವಂಥ ದುಶ್ಚಟಗಳನ್ನೆಲ್ಲ ಬಿಟ್ಟರೆ ನಾವು ಹೇಗೆ ಒಳ್ಳೆಯವರಾಗ್ಬೋದು. ಸೊ ಇದೆಲ್ಲ ಥಾಟ್ಸ್ ಇದೆಯಲ್ಲ ಬ್ಯಾಕ್ ಆಫ್ ದ ಮೈಂಡಲ್ಲಿ ರನ್ ಆಗ್ತಾ ಇರುತ್ತೆ. ಅದು ಯಾಕಂದರೆ ಎಂಟರ್ಟೈನ್ಮೆಂಟ್ ಜೊತೆ ಶುಗರ್ ಕೊಟ್ಟೆಡ್ ಪಿಲ್ಸ್ ಅದೆಲ್ಲ. ಸೊ ಇಟ್ ವಾಸ್ ಅನ್ ಅಮೇಜಿಂಗ್. ಅದಾದಮೇಲೆ ಆಫ್ಕೋರ್ಸ್ ದಟ್ ವಾಸ್ ಅ ವೆರಿ ಬಿಗ್ ಸೆಟಪ್. ಎಲ್ಲ ಸೆಂಟ್ರ್ನಲ್ಲೂ ಅಥವಾ ಎಲ್ಲ ಕಡೆಯಲ್ಲೂ ಅದನ್ನು ಆರ್ಗನೈಸ್ ಮಾಡೋದು ಬಹಳ ಕಷ್ಟ ಆಗ್ತಿತ್ತು. ಸೊ ಅದಾದಮೇಲೆ ಇನ್ನೊಂದು ಇಲ್ಲಿ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಒಂದು ಮಾಡೋಣ ಕೇಳಿದ್ವಿ. ಹೇಗೆ ಅಂದರೆ ಪ್ರತಿ ದಿವಸ ಒಂದೊಂದು ಊರಿನಲ್ಲಿ ಪ್ರೋಗ್ರಾಮ್. ಇವತ್ತು ಉಡುಪಿಯಲ್ಲಿದ್ದರೆ ನಾಳೆ ಕುಂದಾಪುರದಲ್ಲಿ, ನಾಡ್ದು ಅಲ್ಲಿ ಕುಮಟದಲ್ಲಿ. ಸೊ ಈ ಥರ ಒಂದು 60 ಕಿಲೋಮೀಟರ್ಸ್ ಒಳಗಡೆ ಟ್ರಾವೆಲಿಂಗ್ ಇರುವಂಥ ಊರಿನಲ್ಲಿ ಡೈಲಿ ಹೇಳೋ ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ. ಅದು ಸಾಧ್ಯನಾ ಕೇಳಿದೆ. ಅದು ಈ ದೊಡ್ಡ ಸೆಟಪ್ ತಗೊಂಡು ಹೋಗೋದು ಕಷ್ಟ. ಸೊ ಸ್ವಲ್ಪ ಶ್ರಿಂಕ್ ಮಾಡಿ ನಮಗೆ, ಅಂದರೆ ಎಲ್ಲ ಕಡೆ ಆ ಥರ ವೆನ್ಯೂ ಸಿಗಲ್ಲ, ಈ ಸ್ಟೇಜೆಲ್ಲ ಸೆಟ್ ಮಾಡ್ಕೊಂಡು ಮಾಡೋಷ್ಟು ವೆನ್ಯೂ ಸಿಗಲ್ಲ. ಸೊ ಎಲ್ಲೆಲ್ಲಿ ಯಾವ ಥರ ವೆನ್ಯೂ ಇದೆಯೋ ಆ ವೆನ್ಯೂಗೆ ಥರ ಆಗೋ ಥರದ್ದು ಒಂದು ಎಲ್ಲಿಯೂ ಅಡಾಪ್ಟ್ ಆಗುವಂಥ ಒಂದು ಸೆಟಪ್ ಮಾಡೋಣ ಅಂತೇಳಿ. ಸೊ ಅದಕ್ಕೊಂದು ರೀಸೆಟಪ್ ಮಾಡಿದ್ದು ಕಂಪ್ಲೀಟ್. 2 ಚಿಕ್ಕ ಗಾಡಿಯಲ್ಲಿ ಹೋಗಿ ಮಾಡೋ ಥರ ಮಾಡಿ, ದೊಡ್ಡ ಟೆಂಪೋ ತಗೊಂಡು ಹೋಗಿ ಅದನ್ನು ಕಷ್ಟ ಆಗುತ್ತೆ ಅಂತ 2 ಚಿಕ್ಕ ಗಾಡಿಯಲ್ಲಿ ತಗೊಂಡು ಹೋಗೋ ಥರ ಒಂದು ಸೆಟಪ್ ಮಾಡಿ. ಅಗೇನ್ ಇಟ್ ವಾಸ್ ಅನ್ ಇಲ್ಯೂಷನ್ ಶೋ. 1.5 ಗಂಟೆ ಪ್ರೋಗ್ರಾಮ್ ಅದು. ಸೊ ಇದು ದಟ್ ವಾಸ್ ಅ ಮಿನಿ ಸೆಟಪ್. ಸೊ ಈ ಸೆಟಪ್ ಹಿಡ್ಕೊಂಡು ಆಲ್ಮೋಸ್ಟ್ ಎವ್ರಿ ಡೇ ಒಂದೊಂದು ಊರಿನಲ್ಲಿ ಪ್ರೋಗ್ರಾಮ್. ಆಲ್ ತಾಲೂಕು ಹೆಡ್ ಕ್ವಾರ್ಟರ್ಸು, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ದೊಡ್ಡ ಪ್ರೋಗ್ರಾಮು, ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಚಿಕ್ಕ ಪ್ರೋಗ್ರಾಮ್, ಈ ಥರ ಹಿಡ್ಕೊಂಡು ಟ್ರಾವೆಲ್ ಮಾಡ್ತಾ ಹೋದ್ವಿ. 1 ವರ್ಷ 250ಗಿಂತ ಹೆಚ್ಚು ಪ್ರೋಗ್ರಾಮ್ ಕೊಟ್ಟಿದ್ವಿ ನಾವು. ಅದು ಹೇಗೆ ಅಂದರೆ, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಹೊರಡೋದು, ಹೊರಟು ಒಂದು 10-11 ಗಂಟೆ ತನಕ ಇನ್ನೊಂದು ನೆಕ್ಸ್ಟ್ ಊರಿಗೆ ರೀಚ್ ಆಗೋದು. ಹೋದಕೊಳ್ಳೆ ಸ್ಟೇಜ್ ಸೆಟಪ್, ಎಲ್ಲ ಸ್ಟೇಜು ಲೈಟ್ಸ್ ಇದನ್ನೆಲ್ಲ ಸೆಟಪ್ ಮಾಡ್ಕೊಳ್ಳೋದು, ಸಾಯಂಕಾಲ 6 ಗಂಟೆಗೆ ಪ್ರೋಗ್ರಾಮ್ ಕೊಡೋದು, ರಾತ್ರಿ ತಿರ್ಗ ಪ್ಯಾಕಪ್ ಮಾಡಿ ಅಲ್ಲೇ ರೆಸ್ಟ್, ಮರುದಿವಸ ಪುನಃ ಟ್ರಾವೆಲ್, ಈ ಥರ ಮಾಡಿದ್ದು. ಸೊ ದ್ಯಾಟ್ ವಾಸ್ ಸೆಕೆಂಡ್ ಆ ಒಂದು ಏನು ಹೇಳ್ತಾರೆ, ಈ ಟ್ರಾವೆಲಿಂಗ್ ಥಿಯೇಟರ್ ಅಂತ ಹೇಳ್ತೀವಲ್ಲ, ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಅಮೇಝಿಂಗ್. ಆಮೇಲೆ ಹೋದಲ್ಲೆಲ್ಲ ಕೂಡ ರೆಸ್ಪಾನ್ಸ್ ವಾಸ್ ಅಮೇಝಿಂಗ್. ಓವರ್ ಕ್ರೌಡೆಡ್ ಹಾಲ್ಸು, ಗ್ರೌಂಡ್ ಮಾಡಿದರೆ ಸಿಕ್ಕಾಪಟ್ಟೆ ಜನ, ಹೊರಗಡೆ ಪುನಃ ಪ್ರೊಜೆಕ್ಷನ್ ಸ್ಕ್ರೀನ್ ಹಾಕೋದೇನು, ಅದು ಅಲ್ಲೇ ನೋಡೋದು. ಇಟ್ ವಾಸ್ ರಿಯಲಿ ನೈಸ್.